ಈ ತರ ಮ್ಯಾಕ್ಸಿ ಸ್ಕೂಟಿನ ನೀವ್ ಇದುವರೆಗೂ ನೋಡಿಲ್ಲ. ಸ್ಪೆಷಲಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅಲ್ಲಿ ಇದ್ರ ಬಗ್ಗೆ ವಾಕ್ ಥ್ರೂ ಅರೌಂಡ್ ಇದೆ ಮಾತ್ರ, ಕಂಪ್ಲೀಟ್ ಆಗಿ ಒಂದು ರಿವ್ಯೂ ಅಂತ ಇಲ್ಲ. ಸೊ ಬೇಸಿಕಲಿ ಇವಾಗ ನಾನ್ ಫಸ್ಟ್ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ನನ್ನ ಸಬ್ಸ್ಕ್ರೈಬರ್ಗೆ ಥ್ಯಾಂಕ್ ಯು ಗಾಡಿನ ಕೊಟ್ಟಿರೋದಕ್ಕೆ ಅಂತ ಹೇಳ್ದ. ಸೊ ನನ್ನ ಹತ್ರ ಇದೆ ಇವತ್ತು ಕ್ನೀವೆ. ಇದು ಮಾರ್ಕೆಟಿಂಗ್ ಮಾಡ್ತಾ ಇರೋದು ಬೆನಿಲಿ ಅವರು. ಇದರ ಮ್ಯಾನುಫ್ಯಾಕ್ಚರ್ ಬಂದು ಹಂಗೇರಿಯನ್ ಬ್ರ್ಯಾಂಡ್ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಮಾರ್ಕೆಟಿಂಗು ಬೆನಿಲಿ ಅವರು ಮಾಡ್ತಾ ಇದ್ದಾರೆ. ಇದು ಮೊಪೆಡ್ ಆಗುತ್ತೆ. ಲಾಂಗ್ ಟೂರ್ಸ್ ಹೋಗೋಕ್ಕೂ ನಿಮ್ಗೆ ಹೆಲ್ಪ್ ಆಗುತ್ತೆ. ಇದರಲ್ಲಿ ತುಂಬಾ ಯೂನಿಕ್ ಫೀಚರ್ಸ್ ಗಳಿದೆ, ಎಲ್ಲಾನು ತಿಳಿಸ್ಕೊಡ್ತೀನಿ ಬನ್ನಿ. ಇವಾಗ ಪ್ರಾಕ್ಟಿಕಲ್ ಆಗಿ ಅವ್ರು ಓಡಿಸಿರೋ ಎಕ್ಸ್ಪೀರಿಯನ್ಸ್ ಅಲ್ಲಿ ಒಂದಷ್ಟು ಟೆಕ್ನಿಕಲ್ ಸ್ಪೆಸಿಫಿಕೇಶನ್ಸ್ ನ ಕೂಡ ಹೇಳ್ತಾರೆ, ನೋಡೋಣ ಬನ್ನಿ. ಇದು ಬಂದು ಹೀಟರ್ ಗ್ರಿಪ್ಸ್ ಅಂತ. ಹೀಟರ್ ಗ್ರಿಪ್ಸ್ ಅಂತನಾ? ಓಕೆ. ಹೌದು. ಇದ್ರಲ್ಲಿ ಏನಂದ್ರೆ 5 ಲೆವೆಲ್ಸ್ ಆಫ್ ಹೀಟಿಂಗ್ಸ್ ಇರುತ್ತೆ. ಫಸ್ಟ್ ಬಂದು ಬ್ಲೂ ಬರುತ್ತೆ, ನೆಕ್ಸ್ಟ್ ಗ್ರೀನು, ನೆಕ್ಸ್ಟ್ ಬಂದು ಇದು ಬಂದು ಪಿಂಕ್ ಬರುತ್ತೆ, ಇನ್ನೊಂದು ಬಂದು ರೆಡ್ ಕಲರ್. ಓಕೆ. ಇದು ಬಂದಾಗ ಏನಾಗುತ್ತೆ, ಫುಲ್ ಹೀಟೆಡ್ ಗ್ರಿಪ್ಸ್ ಏನಿದೆ ಫುಲ್ ಹೀಟ್ ಆಗುತ್ತೆ ಇದು. ಓ ಮತ್ತೆ ಲಡಾಖ್ ಗಿಡಕ್ಕೆಲ್ಲ ಹೋದಾಗ ಇಲ್ಲೇ ಹೀಟಿಂಗು ಆಗುತ್ತೆ. ಓ ಇದು ಹೊಸ ಆಪ್ಷನ್ ನೋಡಿ, ಈ ತರ ನೀವು ನೋಡೇ ಇರಲ್ಲ ಯಾವ ಗಾಡಿಯಲ್ಲೂ. ಹೀಟಿಂಗ್ ಗ್ಲೌಸ್ ಬಂದಿದೆ, ಬಟ್ ಇಲ್ಲಿ ಥ್ರಾಟಲ್ಲೇ ಹೀಟ್ ಆಗುತ್ತೆ. ಓ ಡಿಫ್ರೆಂಟ್ ಕಾನ್ಸೆಪ್ಟ್, ಚೆನ್ನಾಗಿದೆ. ಇದು ನಮ್ಗೆ ಯಾವಾಗ ಹೆಂಗ್ ಬೇಕೋ ಆ ತರ ಸ್ವಿಚ್ ಮಾಡ್ಕೋಬಹುದು ಅದನ್ನ. ಹೌದು, ಯಾವಾಗ ಬೇಕೋ ಹಂಗೆ ಸ್ವಿಚ್ ಮಾಡ್ಕೋಬಹುದು. ಆಮೇಲೆ ಈ ಗಾಡಿಗೆ ಬಂದು ಆಕ್ಚುಲಿ ಏನಂದ್ರೆ ಇದು ಬಂದು ಕೀಲೆಸ್ ಇದು ಗಾಡಿ. ಇದರಲ್ಲೇ ಏನಂತ ಹೇಳಿದ್ರೆ ಅನ್ಲಾಕ್ ಮಾಡಬಹುದು, ಆಮೇಲೆ ಕೀನ ಅನ್ಬುಟ್ ಮಾಡಬಹುದು, ಆಮೇಲೆ ಗಾಡಿ ಎಲ್ಲಿದೆ ಅಂತಾನು ನಾವು ಇದನ್ನ ಇದರಲ್ಲೇ ಫೈಂಡ್ ಔಟ್ ಮಾಡಬಹುದು. ಇದು ಬಂದು ಕೀ ನಾಬ್ ಇದು. ಓಕೆ. ಇದು ಕೀ ನಾಬ್ ಇದೆ. ಇದು ಕೀ ಇಲ್ಲ, ಇದೊಂಥರ ನಾಬ್ ತರ. ಹೌದು. ನಾವೇನೋ ಇಂಜಿನ್ ಏನಾದ್ರು ಆಫ್ ಮಾಡ್ಬೇಕಂದ್ರೆ ಈ ತರ ಹಿಂಗೆ ಲಾಕ್ ಮಾಡಿ ಇದನ್ನ ಹ್ಯಾಂಡಲ್ ಬಾರ್ನ ಹಿಂಗ್ ತಿರ್ಗಿಸಿ ಈ ತರ ಲಾಕ್ ಮಾಡಿದ್ರೆ ಲಾಕ್ ಆಗೋಗುತ್ತೆ. ಓ ಹಂಗೆ ಡೈರೆಕ್ಟ್? ಹೌದು. ಓಕೆ ಓಕೆ. ಹಂಗೆ ಡೈರೆಕ್ಟ್ ಅಲ್ಲಿ ಲಾಕ್ ಆಗುತ್ತೆ. ಆಮೇಲೆ ಇದು ಫ್ಯೂಲ್ ಓಪನ್ ಮಾಡ್ಬೇಕಂದ್ರೆ ಇಲ್ಲಿ ಸೀಟ್ ಅಂಡ್ ಫ್ಯೂಲ್ ಅಂತ ಇರುತ್ತೆ. ಇಲ್ಲಿ ಫ್ಯೂಲ್ ಅಂದ್ರೆ ಆಕ್ಚುಲಿ ಫ್ಯೂಲ್ ಇಲ್ಲೇ ಓಪನ್ ಆಗುತ್ತೆ. ಸೊ ಫ್ಯೂಲ್ ಇಲ್ಲೇ ಮುಂದೆಗಡೆನೆ ಕಾಲ್ ಹತ್ರನೇ ಓಪನ್ ಆಗುತ್ತೆ. ಹೌದು. ಆಮೇಲೆ ಇದು ಸೀಟ್ ಸೇಮ್ ಅದೇ ತರ ಈ ತರ ಹಿಂಗ್ ಓಪನ್ ಆಗುತ್ತೆ. ಸೊ ಇದು ಸೀಟಿಂಗ್, ಆರಾಮಾಗಿ ಒಂದು ದೊಡ್ಡ ಹೆಲ್ಮೆಟ್ ಇಡಬಹುದು, ಫುಲ್ ಫೇಸ್. ಹೌದೌದು, ಇಡಬಹುದು. ಏನಂದ್ರೆ ಈ ನಾಬು ಇದು 1 ಮೀಟರ್ ರೇಡಿಯಸ್ ಅಲ್ಲಿ ಇದ್ರೆ ಮಾತ್ರ ಇದು ಆಕ್ಚುಲಿ ಡಿಟೆಕ್ಟ್ ಆಗುತ್ತೆ. ಇಂಜಿನ್ ಇಮ್ಮೊಬೈಲೈಸರ್ ಇದೆ ಗಾಡಿಯಲ್ಲಿ. ಈ ಕೀ ಇಲ್ಲ ಅಂತ ಹೇಳಿದ್ರೆ ಗಾಡಿ ಆನ್ ಆಗೋದಿಲ್ಲ, ಇಂಜಿನ್ ಲಾಕ್ ಆಗಿರುತ್ತೆ. ಅದು ಮಾಮೂಲಿ ಕಾರಲ್ಲಿ ಏನ್ ಫೆಸಿಲಿಟಿ ಇದೆ ಸೇಮ್ ಅದೇ ಫೆಸಿಲಿಟಿ ಇದರಲ್ಲೂ ಇದೆ. ಇನ್ನೊಂದೇನಂದ್ರೆ ಇದರಲ್ಲಿ TPMS ಅಂತ ಏನಿದೆಲ್ಲ ಇದು ಇನ್ಬಿಲ್ಟೇ ಬಂದಿದೆ. ಈ ಗಾಡಿಯಲ್ಲಿ TPMS ಕೂಡ ಇದೆ, ಅದು ಇಲ್ಲಿ ಗೇಜ್ ಬರ್ತಾ ಇರುತ್ತೆ. ಸೊ ಒಂಥರ ಯೂನಿಕ್ ಆಗಿರುವಂತ ಫೀಚರ್ಸ್ ಸ್ಕೂಟರ್ ಅಲ್ಲಿ ಇದೆ, ಮ್ಯಾಕ್ಸಿ ಸ್ಕೂಟರ್ ಅಲ್ಲಿ. ಸೊ ನೋಡಿ, ಡಿಫ್ರೆಂಟ್ ಆಗಿರುವಂತ ಟ್ಯಾಂಕ್, ಪೆಟ್ರೋಲ್ ಟ್ಯಾಂಕ್ ಸ್ಪೇಸ್. ಹಾಗೇನೆ ಇವಾಗ ಅದು ಒಂಥರ ಸೆನ್ಸರ್ ರೀತಿಯಲ್ಲಿ ವರ್ಕ್ ಆಗುತ್ತಲ್ವಾ ಕೀ? ಹೌದು. ಎಷ್ಟು ಮೀಟರ್? 100 ಮೀಟರ್ಸ್ ರೇಡಿಯಸ್? ಇಲ್ಲ 1 ಮೀಟರ್ ರೇಡಿಯಸ್ ಮಾತ್ರ. 1 ಮೀಟರ್ ರೇಡಿಯಸ್ ಅಷ್ಟೇ ಇರ್ತದೆ. ನಾನು ಇಲ್ಲಿಂದ ಇಷ್ಟು ದೂರ ಹೋದ್ರೆ ಅಂದ್ರೆ ಆನ್ ಮಾಡೋದ್ರೆ ಆನ್ ಆಗುತ್ತೆ. ಓಕೆ. ಇನ್ನು ಸ್ವಲ್ಪ ದೂರ ಹೋದ್ರೆ ಆನ್ ಆಗಲ್ಲ. ಓಕೆ. ಸೊ ಸೆನ್ಸರ್ ರೀತಿಯಲ್ಲಿ ವರ್ಕ್ ಆಗುತ್ತೆ ನೋಡಿ ಈ ಗಾಡಿ. ಒಂಥರ USB ಚಾರ್ಜಿಂಗ್ ಸ್ಲಾಟ್ ಇದೆ, ಇಲ್ಲಿ ಮೊಬೈಲ್ ಎಲ್ಲ ಇಡಬಹುದು. ಆಮೇಲೆ ಇದು ಬಂದು ಫುಲ್ LED ಲೈಟ್ ಇದೆ. ಒಂಥರ ಲುಕ್ ತುಂಬಾ ಡಿಫ್ರೆಂಟ್ ಆಗಿದೆ. ಇದು ಬಂದು ಡುಗಾಟಿ ಪಿನಿಯಾಲೆ ಇದೆಯಲ್ಲ, ಹೌದೌದು, ಸೇಮ್ ಆ ಹೆಡ್ಲೈಟ್ ತರನೇ ಬರುತ್ತೆ. ಹಜಾರ್ಡ್ ಲೈಟ್ ಎಲ್ಲ ಪೂರ್ತಿ ಎಲ್ಲ ಗಾಡಿ ಏನಿದೆ ಫುಲ್ LED. ಸೂಪರ್. ಹೆಡ್ಲೈಟ್ ಥ್ರೋನು ಅಷ್ಟೇ ತುಂಬಾ ಚೆನ್ನಾಗಿದೆ. ನಾವು ವಿಸಿಬಿಲಿಟಿ ಚೆನ್ನಾಗಿ ಕಾಣಿಸುತ್ತೆ. ಹೌದು. ಜೂನ್ ಅಲ್ಲಿ ನಾವು ಸಿಗಂದೂರಿಂದ ಭಟ್ಕಳ ಹೋದ್ವಿ. ಫುಲ್ ಫಾರೆಸ್ಟ್ ರೂಟ್ ಅದು. ಅಲ್ಲೂ ಸ್ವಲ್ಪ ಆಫ್ ರೋಡ್ ಪ್ಯಾಚ್ ಬಂತು. ಅಂದ್ರೆ ನಂಗೆ ಲೈಟ್ ವಿಸಿಬಿಲಿಟಿ ಬೇರೆಯವರೆಲ್ಲ ಫಾಗ್ ಲೈಟ್ಸ್ ಹಾಕಿದ್ರು, ನನ್ನ ಗಾಡಿ ನಾನು ಫಾಗ್ ಲೈಟ್ ಹಾಕಿಲ್ಲ. ಅಷ್ಟು ಚೆನ್ನಾಗಿತ್ತು ವಿಸಿಬಿಲಿಟಿ. ತುಂಬಾ ಚೆನ್ನಾಗಿತ್ತು. ಸೊ ವಿಂಡ್ಶೀಲ್ಡ್ ಸಮೇತ ಕೊಟ್ಟಿದ್ದಾರೆ ನಿಮ್ಗೆ. ಅದೇ ಇದೆ, ಅಷ್ಟೊಂದು ಏನು ಸಪೋರ್ಟ್ ಮಾಡಲ್ಲ, ಬಟ್ ಲುಕ್ಗೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಚೆನ್ನಾಗಿದೆ. ಓಡೋಮೀಟರ್ ಅಷ್ಟೇ, ಅನಲಾಗು ಡಿಜಿಟಲ್ ಎರಡು ಮಿಕ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಈ ಕಡೆ RPMದು, ಈ ಕಡೆ ಸ್ಪೀಡು. ಸೊ ಇಲ್ಲಿ ನಮಗೆ ನಾರ್ಮಲ್ ಆಗಿ ಫ್ಯೂಲು ಅದು ಇದು ಎಲ್ಲ ತೋರಿಸುತ್ತೆ. ಸೊ ಎಕ್ಸ್ಟ್ರಾ ಫೀಚರ್ಸ್ ಏನು ಇಲ್ಲ ಓಡೋಮೀಟರ್ ಎಲ್ಲ ನಾರ್ಮಲ್ ಏನೆ. ಅದೆಲ್ಲ ನಾರ್ಮಲ್ ಇದೆ, ಅದೆಲ್ಲ ನಾರ್ಮಲ್. ಓಕೆ. ಮತ್ತೆ ಇದು ಟೈರ್ ಸೈಜ್ ಬಂದು ಯೂನಿಕ್ ಟೈರ್ 13 ಇಂಚಸ್. ಓ
ಸೊ ವೀಲ್ ಕೂಡ ಅಷ್ಟೇ ಇದು ಟ್ಯೂಬ್ಲೆಸ್ ಹೌದು 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 ಎಲ್ಲ ಟ್ಯೂಬ್ಲೆಸ್ ಕೊಟ್ಟಿದ್ದಾರೆ. ಟ್ಯೂಬ್ಲೆಸ್ ಕೊಟ್ಟಿದ್ದಾರೆ. ಬಟ್ ಇಲ್ಲೊಂದು ಸ್ವಲ್ಪ ನೇಕೆಡ್ ತರ ಆಯ್ತು ಅನ್ಸುತ್ತೆ, ಸ್ವಲ್ಪ ಕವರ್ ಬಂದಿದ್ರೆ ಚೆನ್ನಾಗಿರೋದು. ಸ್ವಲ್ಪ ಲೇಟ್ ಬಟ್ ಇದನ್ನ ನೀವು ಗಾಡಿ ಓಡಿಸ್ಬೇಕಾದ್ರೆ ಸಿಟಿಯಲ್ಲಿ ನೋಡಿದ್ರೆ ಯಾರಾದ್ರೂ ಏನೋ ಹೊಸದಾಗಿದೆ ಅಂತ ತಿರುಗಿ ನೋಡ್ತಾರಾ? ತುಂಬಾ ಜನ ಕೇಳ್ತಾರೆ, ಗಾಡಿ ನೋಡಿದ ತಕ್ಷಣ ಯಾವ ಗಾಡಿ ಎಷ್ಟು ಅಂತ ಕೇಳಿದ್ದಾರೆ. ನಾನು ಇಲ್ಲಿಂದ ಗೋಕರ್ಣ ಹೋಗಿದ್ನಲ್ಲ ಟ್ರಿಪ್ಗೆ, ಅಲ್ಲಿ ಭಟ್ಕಳದಲ್ಲಿ ಗಾಡಿ ನಿಲ್ಲಿಸಿದ್ದೆ ನಾನು. ಆಕ್ಚುಲಿ ಡಿನ್ನರ್ಗೆ ಅಂತ ನಿಲ್ಲಿಸಿದ್ದು. ನಾನು ಆಚೆ ಬರೋಷ್ಟರಲ್ಲಿ ಒಂದು 20 ಜನ ಗಾಡಿ ಸುತ್ಕೊಂಡಿದ್ರು. ಯಾವ ಗಾಡಿ ಅಂತ ಎಲ್ಲ ನೋಡ್ತಾ ಇದ್ರು. ಅಲ್ಲೂ ಎಲ್ಲ ಕೇಳಿದ್ರು. ಹೇಳಿದ್ಮೇಲೆ ನಾವು ಈ ತರ ಗಾಡಿನೇ ನೋಡಿಲ್ಲ ಅಂತ ಹೇಳ್ಬಿಟ್ಟು, ತುಂಬಾ ಯೂನಿಕ್ ಗಾಡಿ ಇದು. ಹೌದು. ಸೊ ನನಗೆ ಇದ್ರಲ್ಲಿ ತುಂಬಾ ಕ್ಯಾಚಿ ಆಗಿದ್ದು ಥ್ರಾಟಲ್. ಹೌದು ಹೌದು ತುಂಬಾ ಕ್ಯಾಚಿ ಆಯ್ತು ನನಗೆ. ಹೌದು. ಸೊ ಇವಾಗ ಒಂದು ಟೆಸ್ಟ್ ರೈಡ್ ಕೂಡ ಹೋಗಿ ಬರೋಣ, ನಮ್ಗೆ ರೈಡಿಂಗ್ ಅಲ್ಲಿ ಹೆಂಗ ಅನಿಸ್ತು ಅಂತ ಹೇಳಿ. ಎಸ್, ಇವಾಗ ಗಾಡಿನ ನಾವು ಓಡಿಸಿ ನೋಡೋಣ. ಸೊ ನೀವೇ ವಿಸ್ತಾ 300 ನನ್ನ ಜೊತೆಗಿದೆ. ಸೊ ಲುಕ್ ವೈಸ್ ಅಂತೂ ನೀವು ನೋಡಿರ್ತೀರಾ ಆಲ್ರೆಡಿ, ಇವಾಗ ಬಹಳಷ್ಟು ಎಕ್ಸ್ಪ್ಲನೇಷನ್ ಆಗೋಗಿದೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಲಗೇಜ್ ಗಿಗೇಜ್ ಇಟ್ಕೋತೀನಿ ಅಂದ್ರೆ ಸ್ವಲ್ಪ ತೊಂದರೆ ಆಗ್ಬೋದು. ಯಾಕಂದ್ರೆ ಇಲ್ಲಿ ಮಧ್ಯದಲ್ಲಿ ನಿಮ್ಗೆ ಈ ತರ ಸೆಂಟ್ರಿಗೆ ಪೆಟ್ರೋಲ್ ಟ್ಯಾಂಕ್ ಬಂದಿದೆ. ಸೊ ಕಾಲ್ನ ಈ ಕಡೆ ಇಟ್ಕೋಬಹುದು, ಒಂಥರ ಸ್ಪೋರ್ಟಿ ಲುಕ್ ಆಗಿ ನಿಮ್ಗೆ ಕಾಣಿಸುತ್ತೆ. ಸೊ ಫ್ರಂಟ್ ಇಂದನೂ ಆಲ್ಮೋಸ್ಟ್ ನೀವು ಲುಕ್ ನ ನೋಡಿರ್ತೀರಾ ಯಾವ ರೀತಿ ಇದೆ ಅಂತ ಹೇಳಿ. ಸೊ ಇವಾಗ ನಾವು ಒಂದು ಟೆಸ್ಟ್ ರೈಡ್ ಮಾಡಿ ಬರುವ. ಸೊ ಅವ್ರು ಹೇಳಿದ್ರು ಲಾಂಗ್ ಹೋದ್ರೇನೆ ಗೊತ್ತಾಗೋದು ಅಂತ. ಎಸ್, ಯೂಶಲಿ ಎಲ್ಲ ಹಂಗೇನೆ. ಸೊ ಕೂರೋದು ಅಷ್ಟೇನೆ, ಈ ತರ ನೋಡಿ ಈ ರೀತಿ ಬರುತ್ತೆ ನಿಮ್ಗೆ ಲೆಗ್. ಸೊ ಈ ರೀತಿ, ಇಲ್ಲಾಂದ್ರೆ ಈ ರೀತಿ ಹಿಡ್ಕೋಬಹುದು. ಸೊ ಕಂಫರ್ಟಬಲ್ ಆಗಿ. ಸೆನ್ಸರ್ ಕೀ ಜೊತೆಗೆ ಇಲ್ಲಿ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ನೋಡಿ ನಿಮ್ಗೆ ವ್ಯೂ ಹೆಂಗ್ ಕಾಣಿಸುತ್ತೆ ಅಂತ ಹೇಳಿ. ಮುಂದೆಗಡೆ ಹ್ಯಾಂಡಲ್ ಬಾರ್ದು ಈ ರೀತಿ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ ನಿಮ್ಗೆ. ಜೊತೆಗೆ ನಾವ್ ಯೂಶಲಿ ಕಿಲ್ ಸ್ವಿಚ್ ಇಲ್ಲಿರುತ್ತಲ್ವಾ, ಬಟ್ ಇದು ಹಜಾರ್ಡ್ ಲೈಟ್, ಕಿಲ್ ಸ್ವಿಚ್ ಅಲ್ಲ. ಆನ್ ಆಫ್ ಇರೋದು ಇಲ್ಲಿ. ಸೊ ಇದನ್ನ ಆನ್ ಮಾಡ್ಬೇಕು. ಇಲ್ಲಿ ಆನ್ ಮಾಡಿ ನೋಡಿ, ಇದು ಆಫ್ ಆಯ್ತು. ಇವಾಗ ಆನ್ ಮಾಡಿದೀನಿ. ಆಮೇಲೆ ಆನ್ ಶುರು ಆಯ್ತು. ಓಕೆ, ಸೊ ಹೋಗಿ ಬರೋಣ. ಡ್ಯುಯಲ್ ಚಾನಲ್ ABS ಇದಕ್ಕೂ ಕೂಡ ಇರುವಂತದ್ದು. ನೋಡಿ ಇವಾಗ ಕಾಲು ಮೇಲೆ ಇಟ್ಕೊಂಡಿದೀನಿ, ಕಂಫರ್ಟಬಲ್ ಆಗಿದೆ, ಆರಾಮಾಗಿ ಡ್ರೀ ಅಂತ ಹೋಗ್ಬೋದು ಆಟ ಆಡಿಸ್ಕೊಂಡು. ಮುಂದಿನದ್ದು ನಿಜವಾಗ್ಲೂ ಸ್ಮೂತ್ ಆಗಿದೆ, ಒಂಥರ ಪೀಸ್ಫುಲ್ ಆಗಿ ಹೋಗ್ಬೋದು ಅಂತ. ಹರಿ ಬರಿ ಎಲ್ಲ ಏನಿಲ್ಲ, ಆರಾಮಾಗಿ ಕೂತ್ಕೊಂಡಿದೀನಿ, ಆರಾಮಾಗಿ ಹೋಯ್ತಾ ಇದ್ದೀನಿ. ನನಗೆ ಆ್ಯಕ್ಚುಲಿ ಸ್ವಲ್ಪ ಎಲೆಕ್ಟ್ರಿಕ್ ಗಾಡಿ ಓಡಿಸೋ ಥರ ಫೀಲ್ ಬರ್ತಾ ಇದೆ, ಯಾಕಂದರೆ ಸೌಂಡ್ ಇಲ್ಲ, ಸ್ಮೂತ್ ಆಗಿದೆ. ಸೊ ಇಂಜಿನ್ ಸ್ಮೂತ್ ಅಂತ ಹೇಳಿದ್ರೆ ಗಾಡಿ ಪರ್ಫಾರ್ಮೆನ್ಸ್ ಕೂಡ ಒಳ್ಳೆ ಸ್ಮೂತಾಗಿ ಸಿಗುತ್ತೆ ನಮಗೆ. ಸೊ ನೋಡ್ಬೋದು ಇವಾಗ ಟರ್ನಿಂಗಲ್ಲೂ ಕಂಫರ್ಟಬಲ್ ಆಗದ. ಈಸಿ ಟು ಹ್ಯಾಂಡಲ್. ಗಾಡಿ ನಿಮ್ಗೆ 278, ಸೊ ಗಾಡಿ ನಿಮ್ಗೆ 278 cc ಬರುತ್ತೆ. 300 ಬಟ್ ಟೆಕ್ನಿಕಲಿ 278 ಇದೆ. ಸಿಂಗಲ್ ಸಿಲಿಂಡರ್, ಹಾಗೇನೆ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಇರುವಂತ ಗಾಡಿ ಇದಾಗಿದೆ. ಸೊ ನಿಮ್ಗೆ ಸಿಂಗಲ್ ಸಿಲಿಂಡ್ರೆ ಆಲ್ಮೋಸ್ಟ್. ಸೊ 13 ಇಂಚಸ್ ಅಲಾಯ್ ವೀಲ್, ಅದು ಕೂಡ ಇದರಲ್ಲಿ ಒಂದು ಯೂನಿಕ್ ಆಗಿರುವಂತ ಫೀಚರ್ಸ್. 12 ಲೀಟರ್ ಪೆಟ್ರೋಲ್ ಕೆಪಾಸಿಟಿ ಬರುತ್ತೆ. ಪೆಟ್ರೋಲ್ ಟ್ಯಾಂಕ್ ಇಲ್ಲಿಗೆ ಓಪನ್ ಮಾಡ್ತೀವಿ ನಾವು. ಸೊ 13 ಇರುತ್ತೆ. ಸೊ ಒಂದು ರಿಸರ್ವ್ ಅಲ್ಲಿ ಇರುತ್ತೆ, 12 ಅಂತಾನೆ ನಾವು ಅಪ್ರಾಕ್ಸಿಮೇಟ್ ಆಗಿ ತಗೋಬಹುದು. ಇದರ ಸೀಟ್ ಹೈಟ್ ಬಂದು 770 mm ಇರುವಂತದ್ದು. ಸೊ ಸೀಟ್ ಕೂಡ ನಾನು ನಿಮ್ಗೆ ಕುಶನ್ ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ. ಜೊತೆಗೆ ನಿಮಗೆ ಇದರಲ್ಲಿ ನಿಮ್ಗೆ ಪವರ್ ಬಂದು 18.7 PS ಕೊಡುತ್ತೆ. ಹಾಗೇನೆ ಟಾರ್ಕು 22 Nm ಈ ಗಾಡಿಯಲ್ಲಿ ಕೊಡುವಂತದ್ದು. ಗಾಡಿಯ ವೆಯ್ಟ್ ಟೋಟಲ್ ಆಗಿ 147 kgs ಇರುವಂತದ್ದು. ಸೊ ಸೀಟಿನ ಬಗ್ಗೆ ನಾವು ಮಾತಾಡಿದ್ರೆ, ಸೊ ಲೆಗ್ ನೋಡ್ಕೊಂಡಿದೀರಾ, ಸೀಟ್ ಸ್ವಲ್ಪ ಹಾರ್ಡ್ ಆಗಿದೆ. ನನ್ನ ಪ್ರಕಾರ ಸ್ವಲ್ಪ ಕುಶನಿಂಗ್ ಆಗಿದ್ರೆ ಸೂಪರ್ ಆಗಿರ್ತಿತ್ತು. ಜೊತೆಗೆ ಗಾಡಿಯಲ್ಲಿ ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ಇಷ್ಟು ಲಕ್ಷ ಗಾಡಿ ತಗೊಂಡ್ಮೇಲೆ ಇದಕ್ಕೆ ಬ್ಲೂಟೂತ್ ಕನೆಕ್ಟಿವಿಟಿ ಒಂದು ಡಿಸಪಾಯಿಂಟಿಂಗ್ ಆಗಿದೆ. ಯಾಕಂದ್ರೆ ಬ್ಲೂಟೂತ್ ಕನೆಕ್ಟಿವಿಟಿ ಗಾಡಿಯಲ್ಲಿ ಇಲ್ಲ. ಇವಾಗ ಬರ್ತಾ ಇರುವಂತ ಆಲ್ಮೋಸ್ಟ್ ಎಲ್ಲ ಗಾಡಿಯಲ್ಲೂ ಬ್ಲೂಟೂತ್ ಇರುತ್ತೆ, ಬಟ್ ಅನ್ಫಾರ್ಚುನೇಟ್ಲಿ ಕಿವಿಯಲ್ಲಿ ಇವರು ಬ್ಲೂಟೂತ್ ಕನೆಕ್ಟಿವಿಟಿನ ಕೊಟ್ಟಿಲ್ಲ. ಸೊ ಆನ್ ರೋಡ್ ಅಲ್ಲಿ ಇವಾಗ ಆಲ್ಮೋಸ್ಟ್ ನಿಮ್ಗೆ ಟಾಪ್ ಎಂಡ್ 4.5 ಲಕ್ಷ ತನಕ ಇದೆ ಈ ಗಾಡಿ. ಇದರಲ್ಲಿ ನಿಮ್ಗೆ ವೈಟು, ಬ್ಲ್ಯಾಕ್, ಬ್ಲೂ 3 ಕಲರ್ಸ್ಗಳು ಸಿಗುವಂತದ್ದು. ಸೊ ನೀವು ಇದನ್ನ ತಗೋಬಹುದು ಡೈಲಿ ಕಮ್ಯೂನಿಗೆ. ಹಾಗೇನೆ ಲಾಂಗ್ ರೈಡ್ಸ್ಗೂ ಕೂಡ ನಾನು ಇದನ್ನ ಪ್ರಿಫರ್ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಅವರೇ ಹೇಳಿದ್ರು ಲಾಂಗ್ ರೈಡ್ ಕೂಡ ಹೋಗಿ ಬಂದಿದ್ದೀನಿ, ತುಂಬಾ ಕಂಫರ್ಟಬಲ್ ಫೀಲ್ ಇದೆ ಅಂತ. ಬಟ್ ಲಗೇಜ್ ಅಂತ ಬಂದಾಗ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಬಿಕಾಸ್
ಡಿಕ್ಕಿ ಸ್ಪೇಸ್ ಬಿಟ್ರೆ ಒಂದೇ ಇಲ್ಲಿ ಬಂಜಿ ಕಟ್ಕೋಬೇಕಾಗತ್ತೆ, ಮುಂದೆ ಇಟ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಈ ಗಾಡಿಯಲ್ಲಿ. ಸೊ ಎಲ್ಲಾ ಗಾಡಿಯಲ್ಲೂ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜು ಅಫ್ಕೋರ್ಸ್ ಇರುತ್ತೆ. ಅದೇ ರೀತಿ ಈ ಗಾಡಿ ಒಂಥರ ಯೂನಿಕ್ ಆಗಿರುವಂತದ್ದು, ಮ್ಯಾಕ್ಸಿ ಸ್ಕೂಟಿ ಅಂತ ಕರೀತಾರೆ. ಸೊ ಇವಾಗ ನಾರ್ಮಲ್ ಆಕ್ಟಿವಾದಲ್ಲಿ ನಿಮ್ಗೆ ಲೆಗ್ ಸ್ಪೇಸ್ ಇರುತ್ತೆ, ಇದರಲ್ಲಿ ಲೆಗ್ ಸ್ಪೇಸ್ ಇರೋದಿಲ್ಲ. ಸೊ ಒಂಥರ ಸ್ಪೋರ್ಟ್ಸ್ ಕೈಂಡ್ ಇರುತ್ತೆ. ಹಾಗೇನೆ ನೀವು ಲಾಂಗ್ ಟ್ರಿಪ್ಸ್ ಹೋಗೋದಕ್ಕೆ ತುಂಬಾ ಹೆಲ್ಪ್ಫುಲ್ ಕೊಡುತ್ತೆ. 34 ಕೊಡುತ್ತೆ ಮೈಲೇಜ್ ಅಂತ ಹೇಳಿದ್ರು. ಸೊ ಈ ರೀತಿ ಒಂದಷ್ಟು ಅಡ್ವಾಂಟೇಜ್ ಇರುತ್ತೆ. ಇದೇ ರೀತಿ ಯೂನಿಕ್ ಗಾಡಿಗಳು ತುಂಬಾನೇ ಚೆನ್ನಾಗಿರುತ್ತೆ, ತುಂಬಾ ಐ ಕ್ಯಾಚಿಂಗ್ ಆಗಿರುತ್ತೆ. ಸೊ ಗೈಸ್, ಈ ಗಾಡಿನ ನನಗೆ ಕೊಟ್ಟಿರುವಂತವ್ರು ನನ್ನ ಒಬ್ರು ಫಾಲೋವರು ಶ್ರೀಕಾಂತ್ ಅಂತ ಹೇಳ್ಬಿಟ್ಟು. ಸರ್ ಥ್ಯಾಂಕ್ ಯು ವೆರಿ ಮಚ್ ಗಾಡಿನ ಕೊಟ್ಟಿದ್ದಕ್ಕೆ. ಯಾಕಂದ್ರೆ ನೀವ್ ಹೇಳಿದ್ರಿ ಯಾರು ಕನ್ನಡದಲ್ಲಿ ಇನ್ನೂ ಮಾಡ್ಲಿಲ್ಲ ಈ ಗಾಡಿನ ಅಂತ ಹೇಳಿ ಸಹ ಪಾಪ ನನಗೆ ಮೇಲ್ ಕೂಡ ಮಾಡಿದ್ರಿ. ಥ್ಯಾಂಕ್ ಯು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಯಾಕಂದ್ರೆ ಎಲ್ಲಾ ಗಾಡಿಗಳನ್ನೂ ಒಂಥರ ರಿವ್ಯೂ ಮಾಡ್ಬೇಕು, ಜನಕ್ಕೆ ಅದ್ರ ಬಗ್ಗೆ ಸ್ವಲ್ಪ ಜಾಗೃತಿ ಮೂಡಿಸ್ಬೇಕು, ಈ ತರನೂ ಒಂದ್ ಗಾಡಿ ಇದೆ ಅಂತ ಹೇಳಿ. ಹೌದು ಮೇಡಮ್, ಗೊತ್ತಾಗಬೇಕು ಈ ಗಾಡಿ ಇಂಥ ಗಾಡಿ ಇದೆ ಅಂತಾನೆ ಗೊತ್ತಾಗ್ಬೇಕಂತಾನೆ ನಾನು ನಿಮಗೆ ಕಳಿಸಿದ್ದು ಮೇಡಮ್. ಇದು ಆಕ್ಚುಲಿ ಏನಂದ್ರೆ ಬೆಂಗಳೂರಲ್ಲಿ ನಾನು ಈ ಗಾಡಿ ತಗೊಂಡಾಗ ಇದು ಫಸ್ಟ್ ಗಾಡಿ ನಾನು ತಗೊಂಡಿದ್ದು, ಪರ್ಚೇಸ್ ಮಾಡಿದ್ದು. ಅದುವರೆಗೂ ಯಾರೂ ತಗೊಂಡಿರಲಿಲ್ಲ. 4.25 lakhs ಅಂದಿದ ತಕ್ಷಣನೇ ಯಾರೇ ಆಗಲಿ ಇಷ್ಟೊಂದು ಒಂದು ಸ್ಕೂಟ್ರಿಗೆ ಇಷ್ಟೊಂದು ಕೊಡ್ಬೇಕಾ ಅಂತೇಳಿ ಅವರು ತುಂಬ ಯೋಚನೆ ಮಾಡ್ತಾಯಿದ್ರು. ಇದು ಮ್ಯಾಕ್ಸಿ ಸ್ಕೂಟರ್ ಸೆಗ್ಮೆಂಟಲ್ಲಿ BMW GT 400 ಬಿಟ್ಟರೆ ಅದಕ್ಕಿಂತ ಪವರ್ಫುಲ್ ಇಂಜಿನ್ ಏನಲ್ಲ, ಅಂದರೆ ಆ ರೇಂಜಿಗೆ ಹೋಗುವಂಥ ಗಾಡಿ ಇದೊಂದೇ ಇರೋದು. ಏರಾಕ್ಸು ಅದು ಆ್ಯಕ್ಚುಲಿ ಮ್ಯಾಕ್ಸಿ ಸ್ಕೂಟರ್ ಸೆಗ್ಮೆಂಟ್ಗೆ ಬರೋದಿಲ್ಲ. ಇದು ಪಕ್ಕ ಮ್ಯಾಕ್ಸಿ ಸ್ಕೂಟರ್ ಥರನೇ ಇದೆ. ಆಸ್ ಎ ಓನರ್ಶಿಪ್ ಈ ಗಾಡಿ ನಿಮಗೆ ಕಂಫರ್ಟ್ ಝೋನ್ ಹೆಂಗಿದೆ? ಸೊ ಡೈಲಿ ಕಮ್ಯೂನಿಗೆ ಹೇಗೆ ಅನ್ಸುತ್ತೆ? ತುಂಬ ಈಸಿ ಮೆನುವರು, ನಿಮಗೆ ಹ್ಯಾಂಡಲ್ ಬಾರ್ಸ್ ಎಲ್ಲ ತುಂಬ ಈಸಿಯಾಗಿ ರೀಚ್ ಆಗುತ್ತೆ. ಆಮೇಲೆ ನಾನು ಲಾಸ್ಟ್ ಜೂನಲ್ಲಿ ಒಂದು 1300 ಕಿಲೋಮೀಟರ್ಸ್ ಒಂದು ರೈಡ್ ಕೂಡ ಹೋಗಿ ಬಂದೆ. 1200 ಕಿಲೋಮೀಟರ್ಸ್ ಓಡಿಸಿದ್ರು ನನಗೆಲ್ಲೂ ಬ್ಯಾಕ್ ಪೇನ್ ಅನ್ನೋದು ಬಂದಿಲ್ಲ. ನನಗೆ ಆ ಥರ ಮಳೆಯಲ್ಲಿ ಓಡಿಸಿದ್ದೆ, ಘಾಟ್ ಸೆಕ್ಷನಲ್ಲಿ ಓಡಿಸಿದ್ದೆ, ಎಲ್ಲೂ ಗಾಡಿ ನನಗೆ ತೊಂದರೆನೇ ಕೊಟ್ಟಿಲ್ಲ. ಅಷ್ಟು ಕಂಫರ್ಟಬಲ್ ಆಗಿತ್ತು. ಫ್ಯೂಲ್ ಟ್ಯಾಂಕ್ 12 ಲೀಟರ್ಸ್ ಇರೋದ್ರಿಂದ ನನಗೆ ಪೆಟ್ರೋಲ್ಗೂ ನನಗೇನು ಅಷ್ಟು ತೊಂದರೆ ಆಗ್ತಾ ಇರಲಿಲ್ಲ. ಅವಾಗ ರೀಫಿಲ್ ಮಾಡಿಸ್ಬೇಕು, ಅದು ತೊಂದರೆ ಇರುತ್ತೆ. ಆರಾಮಾಗಿ ಹೋಗಿ ಬಂದೆ ನಾನು. ಮೈಲೇಜ್ ಎಷ್ಟು ಕೊಡುತ್ತೆ ಸರ್ ಇದು ಗಾಡಿ ನೀವು ಲಾಂಗ್ ಅಲ್ಲಿ? ನಂಗೆ 35 ಕೊಟ್ಟಿದೆ. 35 ಅಲ್ಲಿ. ಮತ್ತೆ ಸಿಟಿಯಲ್ಲಿ ಎಷ್ಟು ಕೊಡುತ್ತೆ? ಸಿಟಿಯಲ್ಲಿ ಒಂದು 30 ಬರುತ್ತೆ. 30 ಬರುತ್ತೆ. ಮೊಪೆಡಲ್ಲೇನೆ ಒಂದು ಸ್ಟೈಲಿಶ್ ಆಗಿ ನೀವೇನಾದ್ರೂ ತಗೋಬೇಕು ಅಂತ ಹೇಳಿದ್ರೆ ಈ ರೀತಿ ಮ್ಯಾಕ್ಸಿ ಸ್ಕೂಟಿಗಳನ್ನ ನೀವು ಆಪ್ಟ್ ಮಾಡ್ಕೋಬಹುದು. ಸೊ ರೆಗ್ಯುಲರ್ ಆಕ್ಟಿವಾ ಅದಕ್ಕೂ ಇದಕ್ಕೂ ತುಂಬಾನೇ ಡಿಫ್ರೆನ್ಸ್ ಇರುತ್ತೆ. ಸೊ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಆಲ್ರೆಡಿ ನಿಮ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಓನರ್ಶಿಪ್ ಅವ್ರ ರಿವ್ಯೂ ಕೂಡ ನಿಮ್ಗೆ ಹೇಳಿದ್ದೀನಿ. ಬಿಕಾಸ್ ನಾವು ಬಂದು ಟೆಕ್ನಿಕಲ್ ಆಗಿ ಅದನ್ನ ರಿವ್ಯೂ ಮಾಡ್ಬೋದು, ಬಟ್ ಓನರ್ಶಿಪ್ ಮ್ಯಾಟರ್ ತುಂಬಾನೇ ಯೂಸ್ಫುಲ್ ಆಗುವಂಥದ್ದು ಜನಕ್ಕೆ, ಯಾಕಂದ್ರೆ ಅದೇ ಕನೆಕ್ಟಿವಿಟಿ ಸಿಗುವಂಥದ್ದು. ಸೊ ಇದರಿಂದ ನಿಮ್ಗೊಂದಷ್ಟು ಐಡಿಯಾಸ್ಗಳು ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ. ಸರ್ ಇವಾಗ ಆನ್ ರೋಡ್ ಪ್ರೈಸ್ ಏನಿದೆ ಸರ್ ಇವಾಗ ಈ ಮಾರ್ಕೆಟ್ ಅಲ್ಲಿ? ಇದು ಆನ್ ರೋಡ್ ಪ್ರೈಸು ಅಂದ್ರೆ ನಾನು ಗಾಡಿ ತಗೊಂಡಾಗ 4.25 ಆಯ್ತು. ಇವಾಗ 4.5 lakhs ಇರಬಹುದು. 4.5 lakhs. ಇದು ಟಾಪ್ ಎಂಡ್ ಮಾಡಲ್. ಇದು ಟಾಪ್ ಎಂಡ್ ಮಾಡಲ್. ಇದರಲ್ಲಿ 3 ವೇರಿಯಂಟ್ ಬರುತ್ತೆ. ಒಂದು ವೇರಿಯಂಟ್ ಬಂದು ನಿಮ್ಗೆ 399 ಆಗುತ್ತೆ, ಇನ್ನೊಂದು 410 ಆಗುತ್ತೆ. ಇದು ಟಾಪ್ ಎಂಡ್ ವೇರಿಯಂಟ್. ಇದು ಬಂದು 4.25 ಆಯ್ತು. ನೋಡಿ 4.25 ಆನ್ ರೋಡ್ ಬೆಂಗಳೂರಲ್ಲಿ ಬರೋದಕ್ಕೆ. ಸೊ ನಿಮಗೆ ನೀವೇ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ. ಸರ್ ಗಾಡಿ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ನಿಮಗೆ. ಈ ತರ ಒಬ್ಬ ಸಬ್ಸ್ಕ್ರೈಬರ್ಸ್ಗೆ ನಮಗೂ ಹೆಲ್ಪ್ ಮಾಡಿದ್ರೆ ನಮಗೂ ಕೂಡ ಬಹಳ ಖುಷಿ ಆಗುತ್ತೆ. ನಮ್ಮ ಸಬ್ಸ್ಕ್ರೈಬರ್ ನಮ್ಮ ಫಾಲೋವರ್ ಒಬ್ರು ಕರೆದು ಗಾಡಿ ರಿವ್ಯೂ ಮಾಡಿ ಅಂತ ಹೇಳಿದಾಗ ನನಗೂ ಬಹಳ ಖುಷಿ ಆಗುತ್ತೆ. ಸೊ ನಿಮ್ಮ ಗಾಡಿಗಳು ಏನಾದರೂ ರಿವ್ಯೂ ಮಾಡಬೇಕು ಅಂತ ಇದ್ರೆ ದಯವಿಟ್ಟು DM ಮಾಡೋದನ್ನ ಮರಿಬೇಡಿ. ಹಾಗೇನೆ ಗಾಡಿ ತಗೋಬೇಕು ಅಂತ ಇದ್ರೆ ಈ ತರ ಯೂನಿಕ್ ಸ್ಕೂಟರ್ಸ್ಗಳ ಬಗ್ಗೆನೂ ನಾನು ನಿಮ್ಗೆ ವಿಡಿಯೋಸ್ನ ಮಾಡಿ ಹಾಕ್ತಾ ಇರ್ತೀನಿ. ಪ್ರತಿನಿತ್ಯ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ನಮಸ್ಕಾರ.